ಬೆಳಗಾವಿ ತಾಲೂಕಿನ ಬಾಡ ಗ್ರಾಮ ದಾಸಶ್ರೇಷ್ಠ ಕನಕದಾಸರ ಹುಟ್ಟೂರಾದ್ರೆ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಕಾಗಿನೆಲೆ ಕನಕದಾಸರ ಕರ್ಮಭೂಮಿ. ಸದ್ಯ ಎರಡೂ ಸ್ಥಳದಲ್ಲಿ ಕನಕದಾಸರ ದರ್ಶನವಾಗುತ್ತೆ. ಬಾಡದಲ್ಲಿ ಸುಂದರ ಅರಮನೆ ಇದ್ರೆ ಕಾಗಿನೆಲೆಯಲ್ಲಿ ಸುಂದರ ಉದ್ಯಾನವೊಂದಿದೆ. ಅಷ್ಟೇ ಅಲ್ಲ, ಅಲ್ಲಿ ಕನಕದಾಸರ ಚರಿತ್ರೆ ಹೇಳಲು ಶಿಲ್ಪಗಳು ರೆಡಿಯಾಗುತ್ತಿವೆ. ಬಾಡ ಗ್ರಾಮದಲ್ಲಿರುವ ಕನಕದಾಸರ ಅರಮನೆಯ ಭವ್ಯತೆ, ಅದರ ವಾಸ್ತುಶೈಲಿ ಹೀಗೆ ಪ್ರತಿಯೊಂದು ಕೂಡ ಇವತ್ತು ಪ್ರವಾಸಿಗರನ್ನ ಇನ್ನಿಲ್ಲದಂತೆ ಸೆಳೆಯುತ್ತಾ ಇದೆ. ಅರಮನೆಯಲ್ಲಿ ಗ್ರಾನೈಟ್ ಕಲ್ಲಿನಿಂದ ಕನಕದಾಸರ ಕೀರ್ತನೆಗಳನ್ನ ಕೆತ್ತಲಾಗಿದೆ. ಕಂಬದಲ್ಲಿನ ಕುಸರಿ ಕೆತ್ತನೆಗಳು ಮನಸೂರೆಗೊಳ್ಳುತ್ತವೆ. ಕನಕದಾಸರು ಕುಳಿತುಕೊಂಡು ಸಾಹಿತ್ಯ ರಚನೆ ಮಾಡುವ ಭಂಗಿಯಿಂದ ಹಿಡಿದು ಕನಕದಾಸರ ಜೀವನದ ಪ್ರಮುಖ ಘಟನಾವಳಿಗಳನ್ನ ವಿವರಿಸುವ ಚಿತ್ರಗಳು ಎಂಥವರನ್ನೂ ಒಂದು ಕ್ಷಣ ಮೂಕ ವಿಸ್ಮಿತರನ್ನಾಗಿಸುತ್ತವೆ. ಕನಕದಾಸರ ಅಂದ ತಕ್ಷಣ ಬಾಡ ಮತ್ತು ಕಾಗಿನೆಲೆ ಹಾಗೂ ಉಡುಪಿ ಇಷ್ಟು ಕನಕದಾಸರ ಅಂದ ತಕ್ಷಣ ನೆನಪಾಗ್ತಕ್ಕಂಥ ಸ್ಥಾನ. ಆದ್ರೆ ಅದ್ರ ಜೊತೆಗೇನೆ ಇಲ್ಲಿ ಕಾಗಿನೆಲೆಯೊಳಗಿದ್ದಿರ್ತಕ್ಕಂಥ ಕನಕ ಪರಿಸರ ಸ್ನೇಹಿ ಉದ್ಯಾನವನ ಹಾಗೂ ಬಾಡದಲ್ಲಿ ಇದ್ದಿರ್ತಕ್ಕಂಥ ಕನಕದಾಸರ ಅರಮನೆ. ಆ ಕನಕದಾಸರ ಅರಮನೆಯಲ್ಲಿ ನಾವು ಎಂಟ್ರಿ ಆದ ತಕ್ಷಣ ಕನಕದಾಸರ ಕೀರ್ತನೆಗಳ ಆಯ್ದ ಸಾಲುಗಳು ಹಾಗೂ ಕನಕದಾಸರ ಒಂದು ಕಾವ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಸನ್ನಿವೇಶಗಳನ್ನ ಮ್ಯೂರಲ್ಸ್ ದಲ್ಲಿ ಬಿಡಿಸಲಾಗಿದೆ. ಕನಕದಾಸರು ಆದಿಕೇಶವರ ಭಕ್ತ. ಹೀಗಾಗಿ ಕಾಗಿನೆಲೆಯನ್ನ ತಮ್ಮ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡಿದ್ರು. ಇದೇ ಕಾರಣಕ್ಕೆ ಕಾಗಿನೆಲೆಯಲ್ಲೂ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಕನಕದಾಸರ ಜೀವನ ದರ್ಶನ ಮಾಡಿಸೋ ಕೆಲಸ ಮಾಡ್ತಿದೆ. ಕನಕದಾಸರ ಹುಟ್ಟೂರು ಬಾಡ ಗ್ರಾಮದಿಂದ ಕಾಗಿನೆಲೆಗೆ ಸುಮಾರು 30 ಕಿಲೋಮೀಟರ್ ಅಂತರವಿದೆ. ಬಾಡ ಗ್ರಾಮಕ್ಕೆ ಬಂದವರು ಕನಕದಾಸರ ಕರ್ಮಭೂಮಿ ಕಾಗಿನೆಲೆಗೆ ಭೇಟಿ ನೀಡದೆ ಹೋಗೋದಿಲ್ಲ. ಕಾಗಿನೆಲೆಯಲ್ಲಿ ಬೃಹತ್ ಪರಿಸರ ಸ್ನೇಹಿ ಉದ್ಯಾನವನ ನಿರ್ಮಿಸಲಾಗಿದೆ. ಇಲ್ಲಿರುವ ಔಷಧೀಯ ಸಸ್ಯಗಳು, ಬಗೆ ಬಗೆಯ ಹೂಗಳು, ಸುಂದರ ಪರಿಸರ, ಅಲ್ಲಲ್ಲಿ ಕಣ್ಣಿಗೆ ಕಾಣು ಕನಕದಾಸರ ಮೂರ್ತಿಗಳು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿವೆ. ಉದ್ಯಾನವನಕ್ಕೆ ಹೊಂದಿಕೊಂಡಂತೆ ಇರೋ ಬೃಹದಾಕಾರದ ಕಾಗಿನೆಲೆ ಕೆರೆಯಲ್ಲಿ ದೋಣಿ ವಿಹಾರ ವ್ಯವಸ್ಥೆ ಕೂಡ ಪ್ರಾಧಿಕಾರ ಮಾಡಿದೆ. ಕಾಗಿನೆಲೆಯ ಉದ್ಯಾನವನದಲ್ಲಿ ಕನಕದಾಸರ ಜೀವನದ ಪ್ರಮುಖ ಘಟನಾವಳಿಗಳನ್ನ ಪ್ರವಾಸಿಗರಿಗೆ ಮನವರಿಕೆ ಮಾಡಿಸುವ ನಿಟ್ಟಿನಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರೋ 50 ಶಿಲ್ಪಿಗಳಿಂದ ಕನಕದಾಸರ ಜೀವನದ ಘಟನಾವಳಿಗಳನ್ನ ಹೇಳೋ ಶಿಲ್ಪಗಳನ್ನ ನಿರ್ಮಾಣ ಮಾಡಿಸಲಾಗುತ್ತಿದೆ. ಈಗಾಗಲೇ ಶಿಲ್ಪಗಳ ನಿರ್ಮಾಣ ಕಾರ್ಯ ಮುಕ್ತಾಯದ ಹಂತಕ್ಕೆ ತಲುಪಿದೆ. ಸದಾ ಶಿವನ ದಾಸನಾಗಬೇಕು. ಬಾಡ ಮತ್ತು ಕಾಗಿನೆಲೆ ಗ್ರಾಮಕ್ಕೆ ಬಂದ್ರೆ ಸಾಕು, ಕನಕದಾಸರ ಇಡೀ ಜೀವನವೇ ನಮ್ಮೆದುರು ತೆರೆದುಕೊಳ್ಳುತ್ತೆ. ಕನಕದಾಸರ ಹುಟ್ಟಿನಿಂದ ಹಿಡಿದು ಅವರ ಕಾವ್ಯಗಳನ್ನ ಮನದಟ್ಟು ಮಾಡೋ ಎಲ್ಲಾ ರೀತಿಯ ವ್ಯವಸ್ಥೆ ಇಲ್ಲಿದೆ. ಒಟ್ನಲ್ಲಿ ನಿಸರ್ಗದಲ್ಲಿರುವ ಪ್ರತಿಯೊಂದು ಜೀವಿಗೂ ಭಗವಂತ ಬದುಕುವ ಹಕ್ಕನ್ನ ನೀಡಿದ್ದಾನೆ. ಪ್ರಕೃತಿಯನ್ನ ಅರಿಯಬೇಕು, ತವಕ ತಲ್ಲಣಗಳಲ್ಲಿ ಬದುಕನ್ನ ಹತಾಶಗೊಳಿಸಬಾರದು ಅನ್ನೋ ಮೌಲ್ಯಯುಕ್ತ ಮಾತುಗಳನ್ನ ಹೇಳಿದ ಕನಕದಾಸರ ಬದುಕು ಪ್ರತಿಯೊಬ್ಬರಿಗೂ ಆದರ್ಶ. ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ, ಬಾಗಿಲನು ತೆರೆದು ಸೇವೆಯ